ರಾಜಕೀಯ ಸ್ವರೂಪ ಪಡಿತಾ ಹಾಗಾದ್ರೆ ನೀಟ್ ಅಕ್ರಮ ರಾಜ್ಯದಲ್ಲಿ ಒಂದು ಕಡೆ ಕೈ ಇನ್ನೊಂದು ಕಡೆ ಕಮಲ ಇದರ ನಡುವೆ ಮೊಟ್ಟೆಯ ಜಟಾಪಟಿ ನಡೆದಿದೆ. ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆದಿದ್ದಕ್ಕೆ ಬಿಜೆಪಿ ಒಂದು ಕಡೆ ಕಿಡಿಕಾರಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಮೊಟ್ಟೆ ಎಸೆದಿರ್ತಕ್ಕಂಥ ಒಂದು ಆರೋಪ ಇದೀಗ ಕೇಳಿ ಬಂದಿರತಕ್ಕಂಥದ್ದು. ಕಾಂಗ್ರೆಸ್ ನಡೆಯನ್ನ ಖಂಡಿಸಿ ಬಿಜೆಪಿ ಬೃಹತ್ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಈಗ ಪ್ರತಿಭಟನೆ ಮಾಡ್ತಾ ಇದೆ. ಈ ಸರ್ಕಾರಕ್ಕೆ ನನ್ನ ಪ್ರಶ್ನೆ, ಬಂಧಿಸ್ತಾರಲ್ಲ, ನಮ್ಮನ್ನೆಲ್ಲ ಬಂಧಿಸ್ತಾರಲ್ಲ, MLAಗಳು ನಮ್ಮನ್ನೆಲ್ಲ ಬಂಧಿಸ್ತಾರಲ್ಲ. ಬಂಧನ ಮಾಡಿದ ತಕ್ಷಣ ನಾವೆಲ್ಲ ಪೊಲೀಸ್ ಕಸ್ಟಡಿಯಲ್ಲಿದ್ರಿ. ಯಾವ ಡೈರೆಕ್ಷನ್ ಮೇಲೆ ನಮ್ಮನ್ನ ಕಾಂಗ್ರೆಸ್ ಆಫೀಸ್ ಎದುರುಗಡೆ ಕರ್ಕೊಂಡು ಹೋದ್ರಿ? ಹೇಳ್ಬೇಕು, ಉತ್ತರ ಹೇಳ್ಬೇಕು. ಯಾರ ಡೈರೆಕ್ಷನ್ ಮೇಲೆ? ಯಾಕೆ ರೋಡ್ಗಳು ಇರ್ಲಿಲ್ವಾ? 4 ರೋಡ್ಗಳಿದ್ವು ಆಚೆ ಹೋಗಕ್ಕೆ. 4 ರೋಡ್ ಇದ್ರು ಬಿಟ್ಬಿಟ್ಟು ಅದೇ ರೋಡಲ್ಲಿ ಕರ್ಕೊಂಡು ಹೋಗಿದ್ದೆ ಯಾಕೆ ನಮ್ಮನ್ನ? ಮತ್ತೆ ನಮ್ಮ ಬಸ್ಸು ಅದು ಪೊಲೀಸರ ಸುರ್ಪದಿಯಲ್ಲಿರೋ ಬಸ್ಸು ನಮ್ದು. ವಿರೋಧ ಪಕ್ಷದ ನಾಯಕರು ಇಬ್ರು ಇದ್ದೀರಿ. ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲ ಶಾಸಕರಿದ್ದಾರೆ, ಮಾಜಿ ಮಂತ್ರಿ ಇದ್ದಾರೆ. ಒಂದು ಕಾಮನ್ ಸೆನ್ಸ್ ಬೇಡವನ್ರಿ? ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರೊಟೆಕ್ಷನ್ನೇ ಇಲ್ಲ ನಮಗೆ. ಕಾಂಗ್ರೆಸ್ ಆಫೀಸ್ ಮುಂದೆ 200 ಜನ ಪ್ರೊಟೆಕ್ಷನ್ನು, ನಮ್ಮ ಬಸ್ಗೆ ಒಬ್ಬನು ಪ್ರೊಟೆಕ್ಷನ್ನೇ ಇಲ್ಲ. ಅದು ನೋಡಿ ಕಾಂಗ್ರೆಸ್ ಗೌರ್ಮೆಂಟ್ ಹೆಂಗೆ ಟ್ರಿಕ್ಸ್ ಅಂತ ಹೇಳಿದ್ರೆ, ಬಸ್ ಹೋಗ್ತಾ ಇರ್ತತೆ, ಆಟೋಮೆಟಿಕ್ ಆಗಿ ಆಫ್ ಆಗೋತತೆ. ಕಾಂಗ್ರೆಸ್ ಆಫೀಸರ್ ಆಟೋಮೆಟಿಕ್ ಆಗಿ ಓಡ್ ಬಂದ್ಬಿಡ್ತಾರೆ ಎಲ್ಲ ಕಾಂಗ್ರೆಸ್ ಅವರೆಲ್ಲ. ಬಸ್ ಮುಂದೆ ಬಂದು ಹೊಡೆದು, ಲಾಠಿ ತಗೊಂಡು ಹೊಡೆದು ಮೊಟ್ಟೆಗಳನ್ನೆಲ್ಲ ದೂಡ್ತಾರೆ. ಏನ್ ಮಾಡ್ತಾ ಇದ್ರಿ? ನಾನು ಪ್ರಶ್ನೆ ನಿಮಗೆ, ನಮ್ಮನ್ನ ಆ ರೋಡಲ್ಲಿ ಕರ್ಕೊಂಡು ಹೋಗಿದ್ದು ಯಾಕೆ? ಮೊದಲನೇ ಪ್ರಶ್ನೆ. ಮತ್ತೆ ಬಸ್ ಅಲ್ಲಿ ನಿಲ್ಸಿದ್ದು ಯಾಕೆ? ಮತ್ತೆ ಪ್ಲಾನ್ ಆಗಿ ಮೊಟ್ಟೆಗಳು ಎಲ್ಲಿಂದ ಬಂತು? ಎಲ್ಲ ಮೊಟ್ಟೆ ಅಂಗಡಿ ಇತ್ತು ಅಲ್ಲಿ ಸುತ್ತಮುತ್ತ, ಎಲ್ಲ ಕಾಂಗ್ರೆಸ್ ಆಫೀಸಿಂದ ಕರಿಕೋಟ್ ಎಲ್ಲ ಹಾಕೊಂಡ್ ಬಂದಿದ್ರು. ಅಲ್ಲಿ ಲಾಯರ್ ಹೆಸರಲ್ಲಿ ಬಂದಿದ್ರು. ಅಲ್ಲಿ ಬಂದವರು ಯಾರು? ಎಲ್ಲ CCTV ಕ್ಯಾಮ್ರಾದಲ್ಲಿ ಚಿತ್ರೀಕರಣ ಆಗಿದೆ. ಎಲ್ಲ ಮಾಧ್ಯಮದವರು ಎಲ್ಲ ತೋರಿಸಿದ್ದಾರೆ. BK ಹರಿಪ್ರಸಾದ್ ಹೇಳಿದ್ರು, ನಾವೇನೋ ಮೊಟ್ಟೆಗಳು ತಗೊಂಡು ನಾವೇ ಹೋಗಿದ್ರಂತೆ. ನಾಚಿಕೆ ಆಗಲ್ಲ ಅಂದ್ರೆ, ನೀವು ಬಸ್ಸೇ ಪೊಲೀಸ್ ಬಸ್ಸಲ್ಲಿ ಮೊಟ್ಟೆ ಅಂಗಡಿ ಬರ್ತೈತೆ ನಿಮ್ದು? ಪೊಲೀಸವ್ರಿಗೆ ಏನಾನ ಮೊಟ್ಟೆ ಕೊಟ್ಟಿದ್ದೀರ ನೀವೇನಾನ? ಅಂಗನವಾಡಿ ಮಕ್ಕಳಿಗೆ ಕೊಡಕ್ಕೆ ಯೋಗ್ಯತೆ ಇಲ್ಲ, ಪೊಲೀಸವ್ರಿಗೆ ಮೊಟ್ಟೆ ಕೊಟ್ಟಿದ್ದೀರ ನೀವು? ಹೆಂಗ್ ಬಂತು? ಹಂಗಾರೆ ನೀವು ಹೇಳೋ ಪ್ರಕಾರ ಪೊಲೀಸ್ ವ್ಯಾನಲ್ಲಿಂದಾನೆ ಮೊಟ್ಟೆಗಳು ಹಾಕಿದ್ರು ಅಂತ. ಹಂಗಾರೆ ಪೊಲೀಸವರೇ ತಂದು ಕೊಟ್ಟಿರ್ಬೇಕು ನಮ್ಗೆ. ಹಂಗಾರೆ ಪೊಲೀಸವ್ರನ್ನ ಸಸ್ಪೆಂಡ್ ಮಾಡ್ತೀರಾ? ಹೇಳಿ. ಹೇಳೋದಕ್ಕೂ ಒಂದು ಮಾನ ಮರ್ಯಾದೆ ಇರಬೇಕು. ಅದಾದ್ಮೇಲೆ ಹರೀಶ್ ಅವರು ನಮ್ಮ ಮೆರವಣಿಗೆಗೆ ಬರಬೇಕು ಅಂತ ನಡ್ಕೊಂಡ್ ಬರ್ತಾ ಇದ್ರು. ರೋಡಲ್ಲಿ ನಿಲ್ಲಿಸಿ ಅವ್ರಿಗೆ ಹೊಡೆದಿದ್ದಾರೆ, ಎದೆಗೆ, ತಲೆಗೆ ಮೊಟ್ಟೆಯಿಂದ ಎಲ್ಲ ಹೊಡೆದಿದ್ದೀರ. ನಮ್ಮ ಅಶ್ವಥ್ ನಾರಾಯಣ್, ನಮ್ಮ ಮಲ್ಲೇಶ್ವರಂ ಶಾಸಕರು, ಅವ್ರ ಮೇಲೆ ಹಲ್ಲೆ ಮಾಡಿದ್ದೀರಾ. ನಮ್ಮ ಕಾರ್ಯಕರ್ತರುಗಳ ಮೇಲೆ ಹಲ್ಲೆ ಮಾಡಿದ್ದೀರಾ. ಅಂದ್ರೆ ಇದೆಲ್ಲ ಪೂರ್ವ ನಿಯೋಜಿತವಾದಂತ ಗೂಂಡಾಗಿರಿ. ಇದು ವಿಧಾನಸೌಧದಲ್ಲಿ ಇದೇ ಹರಿಪ್ರಸಾದ್ ಅವರು ರಾಜ್ಪಾಲರನ್ನ ಅಡ್ಡ ಹಾಕಿದ್ರು. ಅವರು ರಾಜ್ಪಾಲರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಅದೆಲ್ಲ ರೆಕಾರ್ಡ್ ಅಲ್ಲಿದೆ. ಇದೇ ಐವಾನ್ ಡಿಸೋಜಾ ರಾಜಭವನ್ಗೆ ನಾನು ಬಾಂಗ್ಲಾದೇಶದವ್ರನ್ನ ಕರ್ಕೊಂಬಂದು ಹಲ್ಲೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಅದು ರೆಕಾರ್ಡ್ ಅಲ್ಲಿದೆ. ಅಂದ್ರೆ ಬಾಂಗ್ಲಾದೇಶ್ಗೂ ನಿಮ್ಗೂ ಹೆಂಗ್ ಲಿಂಕ್ ಇದೆ? ಒಳ್ಳೆ ಲಿಂಕ್ ಇದೆಯಲ್ಲ. ಇವಾಗ ಕಾಕ್ರೋಚ್ ಪಾರ್ಟಿ ಲಿಂಕು, ಈ ಬಾಂಗ್ಲಾದೇಶ್ ಎಲ್ಲ ಲಿಂಕ್ ತಾನೆ. ಅಂದ್ರೆ ಕಾಂಗ್ರೆಸ್ ಅಂದ್ರೆ ಈ ಗೂಂಡಾಗಿರಿ ಮಾಡೋವಂಥದ್ದೇ ಕಾಂಗ್ರೆಸ್. ನಾನು ಹುಬ್ಳಿಗೆ ಹೋಗಿದ್ದೆ, ಹುಬ್ಳಿ ಧಾರವಾಡ. ಸ್ಟೂಡೆಂಟ್ಸು KPSCದು ಎಕ್ಸಾಮೇ ಮಾಡಿಲ್ಲ ಅಂತೇಳಿ ಸುಮಾರು ಲಕ್ಷಾಂತರ ಯಾರ್ಯಾರು ಎಕ್ಸಾಮ್ ಬರಿಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ರು. ಅವರೆಲ್ಲ 10 ಬಾರಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ, ನಾವು ಪ್ರೊಟೆಸ್ಟ್ ಮಾಡಬೇಕು, ಬಿಡಿ ಅಂತ. ಅಂಗಲ ಹಚ್ಚಿದ್ದಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗಿ ಕಾಲು ಹಿಡ್ಕೊಂಡಿದ್ದಾರೆ. ನಿಮ್ ಯೋಗ್ಯತೆಗೆ ಪರ್ಮಿಷನ್ ಕೊಡ್ಲಿಲ್ಲ ನೀವು. ಇವತ್ತು ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಡೆಮಾಕ್ರಸಿ ಅಂತ. ನೀವು ಪರ್ಮಿಷನ್ ಕೊಡ್ಲಿಲ್ಲ. ನೀವು
ಅವ್ರನ್ನ ಹತ್ತಿಕ್ಕದ್ರಿ. ಆಮೇಲೆ ಬಿಜೆಪಿ ಲೆಟರ್ಡ್ ಅಲ್ಲಿ ನಾವು ಪರ್ಮಿಷನ್ ತಗೊಂಡು ಅವ್ರಿಗೆ ಹೋರಾಟ ಮಾಡಕ್ಕೆ ಅವಕಾಶ ಕೊಟ್ರಿ ವಿದ್ಯಾರ್ಥಿಗಳಿಗೆ. ದಟ್ ಈಸ್ ಗ್ರೇಟ್. ಬಿಜೆಪಿ ಅಂದ್ರೆ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ರಿ. ನಾವು ಅವತ್ತು ಲಾಠಿ ಚಾರ್ಜ್ ಮಾಡಿದ್ರಿ, ನೀವು ರಸ್ತೆಗಳಲ್ಲಿ ನಾಕಾಬಂದಿ ಮಾಡಿದ್ರಿ, ವಿದ್ಯಾರ್ಥಿಗಳೆಲ್ಲ ಹೊಡೆದ್ರಿ ನೀವು. ಅವಾಗ ಎಲ್ಲೋಗಿತ್ತು ನಿಮಗೆ? ವಿದ್ಯಾರ್ಥಿಗಳ ಬೆಂಬಲ ಕೊಡ್ತಾರಂತೀವಿ. ಮನೆ ಆಳ ಕಾಂಗ್ರೆಸ್ ಅವ್ರಿಗೆ ಬೆಂಬಲ ಅಲ್ಲ, ಇದು ದ್ರೋಹ ಬಗಿತಾ ಇದ್ದೀರಾ ನೀವು. ಬೇರೆ ದೇಶದ ಹಣ ತಗೊಂಡ್ಕೊಂಡು ಇವತ್ತು ದೇಶದಲ್ಲಿ ಅಜಾಗರೂಕತೆ. ಬಾಂಗ್ಲಾದೇಶದಲ್ಲಿ ಹೆಂಗಾಯ್ತು, ನೇಪಾಳದಲ್ಲಿ ಹೆಂಗಾಯ್ತು, ಇವೆಲ್ಲ ಯಾರಿಗೆ ಬೇಕು? ಪಾಕಿಸ್ತಾನದವ್ರಿಗೆ ಬೇಕು, ಚೈನಾಗ್ ಬೇಕು, ಬೇರೆ ದೇಶದವ್ರಿಗೆ ಭಾರತ ಒಟ್ಟಿಗಿರೋದು ಬೇಕಾಗಿಲ್ಲ. ಕಾಂಗ್ರೆಸ್ ಅವ್ರಿಗೆ ದೇಶ ಹಾಳಾದ್ರೂ ಸರಿ, ಇವ್ರ ಮನೆತನ ಚೆಂದಾಗಿರ್ಬೇಕು. ಅಮ್ಮ ಪಾರ್ಲಿಮೆಂಟಲ್ಲಿ, ಮಗನೂ ಪಾರ್ಲಿಮೆಂಟು, ಮಗಳು ಎಲ್ಲ, ಇವ್ರ ಕುಟುಂಬ ಚೆಂದಾಗಿರ್ಬೇಕು ಅಂತೇಳಿ ಇವತ್ತು ಈ ಹೋರಾಟಕ್ಕೆ ನೀವು ಬೆಂಬಲ ಕೊಟ್ಟಿದ್ದೀರಲ್ಲ ಕಾಕ್ರೋಚ್ ಪಾರ್ಟಿ. ನಾಚಿಕೆ ಆಗಲ್ವಾ ನಿಮಗೆ? ಇದ್ರ ವಿರುದ್ಧವಾದಂಥ ನಮ್ಮ ಶಾಸಕರ ಮೇಲೆ ಆದಂಥ ಅಲ್ಲೇ ಸರಿಯಾದಂಥ ತನಿಖೆ ಆಗಬೇಕು ಅನ್ನೋ ಆಗ್ರಹಕ್ಕೋಸ್ಕರ ಇವತ್ತು ನಾವು ನಿನ್ನೆ ನಾನು ಕಮಿಷನರ್ನ ಭೇಟಿ ಮಾಡಿದಾಗ ಹೇಳಿದ್ದೆ, ರಾತ್ರಿ 10 ಗಂಟೆವರೆಗೂ ಟೈಮ್ ಕೊಡ್ತೀನಿ, ಅರೆಸ್ಟ್ ಮಾಡಿ ಅವ್ರಿಗೆ ಜೈಲಿಗೆ ಕಳಿಸಿಲ್ಲ ಅಂದ್ರೆ. ಈಗ ಈ ಒಂದು ನೀಟ್ ವಿವಾದದ ಕಾವು ಈಗ ಕರ್ನಾಟಕ ರಾಜಕೀಯಕ್ಕೂ ಕೂಡ ತಟ್ಟಿದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ತೀವ್ರ ಜಟಾಪಟಿ ನಡೆದಿದೆ. ಪ್ರತಿಭಟನೆ ವೇಳೆ ಮೊಟ್ಟೆ ಎಸೆದ ಘಟನೆ ಕೂಡ ನಡೆಯಿತು. ರಾಜಕೀಯ ವಾತಾವರಣ ಇದು ಮತ್ತಷ್ಟು ಬಿಸಿಗೊಳಿಸಿದೆ. ಪರಸ್ಪರ ಆರೋಪ ಪ್ರತ್ಯಾರೋಪ, ಘೋಷಣೆಗಳು ಹಾಗೂ ಪ್ರತಿಭಟನೆಗಳ ನಡುವೆ ಕೆಲ ಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಆರ್ ಅಶೋಕ್ ಅವರು ಕೂಡ ಮಾತನಾಡಿದರು. ನೀಟ್ ಪರೀಕ್ಷೆ ಕುರಿತ ರಾಷ್ಟ್ರವ್ಯಾಪಿ ಪ್ರತಿಭಟನೆಯ ಭಾಗವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಕೂಡ ಪ್ರತಿಭಟನೆ ನಡೆಸಿದೆ. ಎರಡೂ ಪಕ್ಷಗಳ ಕಾರ್ಯಕರ್ತರು ಮುಖಾಮುಖಿಯಾಗಿದ್ದಾರೆ. ಈ ವೇಳೆ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರತ್ತ ಮೊಟ್ಟೆ ಎಸೆಯಲ್ಪಟ್ಟಿರತಕ್ಕಂಥ ಒಂದು ಘಟನೆ ಏನಿದೆ, ಆ ಒಂದು ಘಟನೆ ಈಗ ವರದಿಯಾಗಿದೆ. ಪರಿಸ್ಥಿತಿ ಕೈಮೀರದಂತೆ ಪೊಲೀಸರು ಮಧ್ಯಪ್ರವೇಶಿಸಿ ಅವರನ್ನು ಸುರಕ್ಷಿತವಾಗಿ ಸ್ಥಳದಿಂದ ಕರ್ಕೊಂಡೋದ್ರು. ಈಗ ಇವರ ವಾದ ಏನು ಅಂತ ಹೇಳಿದ್ರೆ, ಆ ಬಸ್ ಕಾಂಗ್ರೆಸ್ ಕಚೇರಿ ಕಡೆ ಯಾಕೆ ಹೋಯಿತು, ಕಾಂಗ್ರೆಸ್ ಕಚೇರಿ ಹತ್ರ ಯಾಕೆ ನಿಲ್ತು ಅನ್ನೋದು ಈಗ ಆರ್ ಅಶೋಕ್ ಅವರ ಪ್ರಶ್ನೆ. ಸೊ ಇದಕ್ಕೀಗ ಕಾಂಗ್ರೆಸ್ ಏನು ಉತ್ತರ ಕೊಡುತ್ತೆ ಕಾದ್ ನೋಡಬೇಕು. ಮೊಟ್ಟೆ ಎಲ್ಲಿಂದ ಬಂತು, ಪೊಲೀಸ್ ಅವರ ಕೊಟ್ರ ಮೊಟ್ಟೆ ಅನ್ನುವಂಥ ಪ್ರಶ್ನೆಯನ್ನು ಈಗ ಕೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದು ಎಲ್ಲೋ ಶುರುವಾಯಿತು, ಯಾವುದೋ ವಿಚಾರಕ್ಕೆ ಶುರುವಾಯಿತು, ಈಗ ಯಾವ ಹಂತಕ್ಕೆ ತಲುಪ್ತಾ ಇದೆ ಗೊತ್ತಿಲ್ಲ. ಈಗ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಜನ ಮರ್ತೆ ಹೋಗ್ಬಿಡ್ತಾರ ಅಂತ ಇನ್ನು ಸ್ವಲ್ಪ ದಿನದಲ್ಲಿ. ಕಾಂಗ್ರೆಸ್ ಬಿಜೆಪಿಯ ಒಂದು ಜಟಾಪಟಿ ಏನಿದೆ, ಈ ವಾಗ್ವಾದ ಏನಿದೆ, ಈ ಆಕ್ರೋಶಗಳೇನಿದೆ, ಇದೇ ಹೆಚ್ಚಾಗ್ತಾ ಹೋಗ್ತಿದೆ.